ಅರೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಟೈಮ್ 10 ಗಂಟೆ ಆಯ್ತು ರೀ. ಎಲ್ಲ ಕೆಲಸ ಮುಗಿಸಿ ಮಾಡ್ಬೇಕಂದ್ರೆ ರೊಟ್ಟಿ ಪಲ್ಯ ಮಾಡ್ಬೇಕ್ರಿ. ನಾ ರೊಟ್ಟಿ ಎಷ್ಟು ಮಾಡೀನಿ ರೀ. ಆಡೋಣ ಬಿಸಿಲಾಗೈತ್ರಿ. ನಾನು ಅಂಗಡಿಗೆ ಹೋಗ್ಬೇಕ್ರಿ. ಫೋನ್ ಹಚ್ಚಿದ್ರಿ ಒಬ್ರು. ಸೀರೆಗಳು ಪಿಕೋ ಹಾಕೋದಾವತ್ರಿ ಅವರು. ಪಿಕೋ ಹಾಕಿಕೊಡ್ರಿ ಇವತ್ತು ಸಂತಿಗೆ ಹೋಗಿ ಹೊಳಿ ಬರಾಗ ತೊಗೊಂಡು ಹೋಗ್ತೀನಿ ರೀ ಅಂತಂದ್ರೆ ಇಟ್ಟು ಹೋಗ್ಯಾರತ್ರಿ. ನಮ್ಮ ಹುಡುಗ ಫೋನ್ ಹಚ್ಚಿದ್ರಿ. ಅವ್ರ ಫೋನಿಲೇನ ಫೋನ್ ಹಚ್ಚಿದ್ರಿ. ಸೀರೆ ಅದಾವತ್ರಿ ಪಿಕೋ ಹಾಕಿಕೊಡ್ರಿ, ಹೋಗೋ ಮುಂದೆ ಸಂತಿಗೆ ಹೋಗಿ ಹೊಳಿ ಬರಾಗ ತೊಗೊಂಡು ಹೋಗ್ತೀವ್ರಿ ಅಂತಂದ್ರೆ ಅದಕ್ಕೆ ಪಲ್ಯ ಮಾಡ್ಬೇಕಂದ್ರೆ ರಾತ್ರಿ ಸಾಂಬಾರು ಇತ್ತು ನಾ ಸಾಂಬಾರು ಹಾಕ್ಕೊಂಡು ಊಟ ಮಾಡಿ ಹೋಗ್ಯಾರಿ. ಅವ್ರು 3 ಮಂದಿ ತನಿ ನೋಡ್ರಿ. ತೆನೆ ಸುಟ್ಟು ಕೊಟ್ಟಾರಿ ರೊಟ್ಟಿ ಮಾಡೋ ಮುಂದೆ. ಕರೆಂಟೇ ಇಲ್ರಿ. ನೀನು ರಾತ್ರಿ ಹೋಗಿದ್ದು ಕರೆಂಟ್ ಇನ್ನೂ ಬಂದೇ ಇಲ್ರಿ. ಇಷ್ಟು ರೊಟ್ಟಿ ಮಾಡಿ ನೋಡ್ರಿ. ಒಲಿ ಮೇಲೆ ಮಾಡಾಕತ್ನಂದ್ರೆ ಮಾಡಿದ್ದು ಗೊತ್ತಾಗಂಗಿಲ್ಲ ರೀ. ಎಷ್ಟು ಮಾಡ್ತಾನೆ ಅನ್ನೋದೇನೋ ಇದು ಆಗಂಗಿಲ್ಲ ರೀ. ಎಷ್ಟು ಮಾಡೀನಿ ರೀ. ಚೌಳಿಕಾಯಿ ಫ್ರಿಜ್ನಾಗ ಇದ್ದು ರೀ. ಇವಕ್ಕೆ ಸೀತಾಫಲಕಾಯಿ ಚೌಳಿಕಾಯಿ ಆಂಟಿ ಕೊಟ್ಟು ಹೋಗ್ಯಾರ. ಮೊನ್ನೆ 2-3 ದಿನ ಆಯ್ತು ಒಬ್ರು ಆಂಟಿ ಚೌಳಿಕಾಯಿ ಅವ್ರು ಹೊಲ್ದಾನ ಅಂತ್ರಿ ಸೋಸಿ ಕೊಟ್ಟಾರ ನೋಡ್ರಿ. ಹೆಂಗೆ ಇದು ಮಾಡ್ತಾರೆ. ನೀವೇ ಸೋಸ್ಕೊತೀರವ ಸೋಸೆ ಕೊಟ್ಟು ನೋಡಿ ಹೋಗೋಣ ಮಾಡತ್ತತೆ ಕೊಟ್ಟಿರಿ. ಇದ್ರೊಳಗೆ ಹಾಕಿ ಕೊಟ್ಟಿದ್ರಿ ಅವರು. ಫ್ರಿಜ್ನಾಗ ಹಾಗೆ ಇಟ್ಟಿವ್ರಿ. ಏನೂ ಆಗಿಲ್ಲ ನೋಡ್ರಿ. 4 ದಿನ ಆಯ್ತು ರೀ ಅವ್ನು ಕೊಟ್ಟವರು. ಸೀತಾಫಲಕಾಯಿ ಹಣ್ಣು ಆಗಿಲ್ರಿ ಅವು ಅಲ್ಲಿ ಫ್ರಿಜ್ನಾಗ ಇಡೋಣ. ಹೊರಗೆ ಇಟ್ಟರೆ ಹಣ್ಣು ಆಗ್ತಾವೆ. ಏನು ಮಾಡ್ತಾವೆ ಏನೋ ರೀ. ಚೌಳಿಕಾಯಿ ಪಲ್ಯ ಮಾಡ್ಬೇಕಂತ ಮಾಡೀನಿ ರೀ. ಅವ್ರು ಹಂಗೆ ಫೋನ್ ಹಚ್ಚಾನ ರೀ. ಫೋನ್ ಹಚ್ಚಿರಿ. ಫೋನ್ಪೇಗೆ ರೊಕ್ಕನೂ ಹಾಕಿ ನೋಡ್ರಿ. 60 ರೂಪಾಯಿ ಹಾಕಿದ್ವಿ ರೀ. ಸೀರೆ ಹೋಗೋ ಮುಂದೆ ಒಯ್ತಂತೆ 11:30 ತಂದಾರೆ. ಅದ್ರ ದರ್ಶನದಿಂದ ಇದು ಮನೆಯಿಂದೆಲ್ಲ ಕೆಲಸ ಮಾಡ್ಕೋತ ಕೂತ್ನಿ ಅಂದ್ರೆ ಲೇಟ್ ಆಕೈತೆ ಅಂತ ಹೇಳಿ ಅಂಗಡಿಗೆ ಹೋಗ್ಬೇಕತ್ತ ನಾತಿ ನೋಡ್ರಿ. ಹೋಗ್ಯಾನದವ್ರಿ. ನಾನು ಇನ್ನೂ ಹೋಗಿಲ್ಲ ರೀ. ಅವಷ್ಟು ಹೋಗಿಬೇಕತ್ ನಾ ಎಲ್ಲ ಮಾಡ್ಕೋಬೇಕತ್ ಮಾಡೀನಿ ರೊಟ್ಟಿ ಮಾಡಿ. ಅವ್ರು ಫೋನ್ ಹಚ್ಚಾನ ರೀ. ನಾ ಅಂಗಡಿಗೆ ಹೋಗ್ತೀನಿ ರೀ. ಅದೆಲ್ಲ ಕೆಲಸ ಏನು ಮತ್ತೆ ಅಲ್ಲಿ 12 ಅಥವಾ 1ಕ್ಕೆ ಬರ್ತೀನಿ ರೀ. ನಾನು ಅಂಗಡಿಯಿಂದ ನಮ್ಮ ಹುಡುಗರು ಕೂತಾರೆ ಅಂಗಡಿಯಾಗ. ಅವ್ರನ್ನ ಕಳಿಸಿ ಇನ್ನೊಂದು ಸ್ವಲ್ಪ ಊಟ ಮಾಡ್ತಾರೆ ನೋಡ್ತೀನಿ ರೀ. ಹಾಲು ಅದಾವ್ರಿ. ಮತ್ತು ಮಾಡೋದಾದ್ರೆ ಮಧ್ಯಾಹ್ನ ಮಾಡ್ತೀನಿ ರೀ. ಪಲ್ಯ ಮತ್ತು ಅನ್ನ ಅದು ರೀ. ನಮ್ಮ ಮನೆಯವ್ರು ಹೋಗ್ಯಾರ ಇವತ್ತು ಕೆಲ್ಸಕ್ಕೆ. ಉಳ್ಳಾಗಡ್ಡಿ ತುಂಬದೈತೆ ಹತ್ರ ಹೋಗ್ಯಾರ. ಮಳೆ ಆಗೈತೆ ರೀ. ಮುಂಜಾನೆನ ಮಳೆ ನಿನ್ನ ರಾತ್ರಿ ಹತ್ತಿದ ಮಳೆ ಮುಂಜಾನೆ ಕಟ್ ಆಗೈತೆ ನೋಡ್ರಿ. ಇವತ್ತು ಬರೀ ಅಂಗಡಿಗೆ ಹೋಗಿ ಸಿಗ್ತೀನಿ ನೋಡ್ರಿ. ಮತ್ತು ನೋಡ್ರಿ ನಾನು ಅಂಗಡಿಗೆ ಬಂದೆ ರೀ. ಊಟ ಮಾಡಿದೆ ರೀ. ಒಂದು ರೊಟ್ಟಿ ತಿಂದು ಬಂದೆ ರೀ. ಯಾವುದಕ್ಕಾದ್ರೂ ಹೆಲ್ಪ್ ಆಗ್ತೈತೆ ನೋಡ್ರಿ ಈ ಥರ ಕೆಲಸ ಮಾಡ್ರಿ ಅಂತೇಳಿ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಯಾರಲ್ಲ. ನನಗೆ ಅವ್ರು ಇದ್ರಂದ್ರೆ ಅವ್ರಿಗೆ ಟೀಚಿಂಗ್ ಮಾಡೋ ಬಿಡ್ದಂಗಿಲ್ಲ ರೀ. ಈಗ ಆರಾಮಿಲ್ಲ ಮತ್ತೆ ಯಾಕೆ ಇನ್ನೊಂದು ಯಾಕೆ ಮಾಡಾಕತ್ತಿದ್ದಿ ಮತ್ತು ಆರಾಮ್ ತಪ್ಪಿತಂದ್ರೆ ಮತ್ತೆ ನಾ ಡಬಲ್ ಹಾಕೋದಾಗ್ತೈತೆ ಅಂತ ಹಿಂಗೆ ಬೈತಾರೆ. ಅದಕ್ಕೆ ರೀ ಅವ್ರು ಕೆಲ್ಸಕ್ಕೆ ಹೋಗ್ಯಾರತ್ತೇ ರೀ. ಅವರು ಅರ್ಜೆಂಟ್ ಐತಿ ಫೋನ್ಪೇ ಮಾಡಿಬಿಟ್ರಿ. ರೊಕ್ಕ ಕೈಯಾಗ ಬಂದಂಗೆ ಆಗಿಬಿಟ್ಟವ್ರಲ್ಲ. ಅದ್ರ ದಶೆಯಿಂದನ ಇವು ಸೀರೆ ಪಿಕೋ ಹಾಕಿ ಕೊಡ್ಬೇಕಂತೇಳಿ ನನ್ನ ಮನೆಯಂದು ಕೆಲಸ ಬಿಟ್ಟು ಹಾಕಿ ಕೊಡಾಕತ್ತೀನಿ ನೋಡ್ರಿ. ಇದೇ ಹೆಲ್ಪ್ ಆಗ್ತೈತ್ರಲ್ಲ. ಯಾವ್ದು ಕರೆಯತ್ತೆ ರೀ. ಒಂದು ಎದಕ್ಕೋ ಒಂದು ನೋಡ್ರಿ 50 ರೂಪಾಯಿ ಅಂದ್ರೆ 50 ರೂಪಾಯಿ ಕೇವಲ ಅಲ್ರಿ. 50 ರೂಪಾಯಿದಾಗ ಒಬ್ಬೊಬ್ರು ಒಂದು ಇಡೀ ದಿನ ಮನೆ ಯಾವ್ದಾರೆ ಕಾಯಿಪಲ್ಯ ಆಯ್ತು ಯಾವ್ದು ಕರೆ ಕಿರಾಣಿ ರೀ ಏನಾರೇ ಐಟಮ್ ತೊಗೊಂಬರಕ್ಕೆ ಆಗ್ತೈತೆ ಅಂತೇಳಿ ಅಲ್ಲಿ ಇದು ಮಾಡ್ಕೋತಿರ್ತಾರೆ. ಅದೇ ಯಾವುದಕ್ಕಾದ್ರೂ ಆಗ್ತೈತೆ ನಾನು ಕೂಡ ನೋಡ್ರಿ ಅದು ಕೆಲಸ ಬಿಟ್ಟು ಬಂದೆ ರೀ. ಅವರು ಇಲ್ಲ ಈಗ. ಅವ್ರು ಬರುತ್ತಾನೆ ಇವು ಮಾಡಿಕೊಡ್ಬೇಕಂತ ಹೇಳಿ ಜಲ್ದಿನ ಬಂದ್ಬಿಟ್ಟು ನೋಡ್ರಿ. ಮತ್ತು ಆದ್ರೆ ಮತ್ತು ಅವ್ನ ಮನ್ಯಾನ ಕೆಲಸ ಆದ್ರೆ ಹೋಗಿ ಹೊಳ್ಳಿ ಮಾಡಕ್ಕೆ ಬರ್ತೈತೆ ಅಂತೇಳಿ ಬಂದೆ ರೀ. ಪಿಕೋ ಹಾಕಾಕತ್ತಿ ನೋಡ್ರಿ. ಸೀರೆ ರೀ. ಇವ್ರು ಒಬ್ಬರು 6 ಸೀರೆ ಇದಾವ್ರೆ. ಇನ್ನೊಬ್ರದ್ದು ಒಂದು ಐತ್ರೆ 7 ಸೀರೆ ನೋಡ್ರಿ. 7 ಸೀರೆ ಪಿಕೋ ಹಾಕ್ಬೇಕತ್ತ. ಎಲ್ಲ ಸೈಡ್ ದಂಡಿ ಕಟ್ ಮಾಡ್ಕೊಂಡು ಇಟ್ಟಿನ್ರೆ. ಅಂಗಡಿ ಗಿರೇಕಿಗಳೊಂದು ಹಾಗೆ ಬರಾಕತ್ತೀರಿ. ಅವರು ಆಟ ಆಡಾಕತ್ತೀರಿ. ಇಬ್ರು ಮಕ್ಳು ಸೂಟಿ ಐತ್ರಲ್ಲ ಸಾಲಿಗೆ. ಅವ್ರಿಗೆ ಒಂಥರ ಫ್ರೀ ಆದಂಗೆ ನೋಡ್ರಿ. ನಮಗಂತರೂ ಫ್ರೀ ಇರತ್ತೀರ. ಅವ್ರಿಗೆ ಈಗ ಸೂಟಿ ಐತ್ರಲ್ಲ ಅಕ್ಟೋಬರ್ ಸೂಟಿ. ಅವ್ರದ್ದು ಹೋಮ್ವರ್ಕ್ ಇರ್ತೈತ್ರಿ. ಆದರೂ ಸ್ವಲ್ಪ ಸಾಲಿಗೆ ಹೋಗೋದು ಬರೋದು ಅದು ಒಂದು 15-20 ದಿನ ನೋಡಿ. 20 ದಿನ ಸೂಟಿ ಐತೈತ್ರೆ ಬಂದಾರೆ. ಸಣ್ಣವಂತರೂ ಇದು ಅದಂದ್ರೆ ದೊಡ್ಡವ ಅವೇನು ಇಲ್ಲೇ ಇರ್ತಾನೆ. ಸಣ್ಣವ ಬಂದಂದ್ರೆ ಇಬ್ಬರು ಕುಡಿಸಿ ಒಟ್ಟು ಆಟಿಗೆ ಎತ್ತು ಬಿಡ್ತಾರೆ. ಗಲಾಟೆ ಮಾಡ್ಕೋತ್ರಿ. ಅಲ್ಲೇ ಹೊರಗಿದ್ರ ಕರೆ ರೀ. ಮಮ್ಮಿ ನೀನ ಕೊಡು ಒತ್ತೇಳಿ ಒಮ್ಮೆ ಅತ್ತಾರೆ. ಒಮ್ಮೆ ಅವರೇ ತಾವೇ ಬಂದು ಕೊಡಾಕತ್ತಿದ್ರಿ. ಎದ್ದೆದ್ದ ಅಂಗಡಿ ಗಿರೇಕಿ ನೋಡ್ಕೋತ ನಾನು ಟೀಚಿಂಗ್ ಮಾಡಾಕತ್ತಿದ್ದೆ ನೋಡ್ರಿ. ಹಿಂಗೆ ಅವಾಗ ರೀ 100 ರೂಪಾಯಿದಾಗ ನಾನು ಎಣ್ಣೆ ಇದು ಎಲ್ಲ ತೊಗೊಂಬತ್ತೀವಿ. 20 ರೂಪಾಯಿ ಪಾವು ಕೆಜಿ ಗಾಂಧಿ ಎಣ್ಣೆ ಸಿಗ್ತಿತ್ತು. ಸಕ್ರೆ ಚಾ ಪುಡಿ ಎಲ್ಲ 100 ರೂಪಾಯಿದಾಗ ತಂದು ಜೀವನ ಮಾಡೀನಿ ರೀ. ನಾ ಮೊದಲು. ಈಗ ನೋಡ್ರಿ ಎಲ್ಲ ಥರ ಇದ್ರ ಮೇಲೆ ಕಡಿಮೆ ಅನಿಸ್ಬಿಡ್ತೈತೆ ರೀ. ಎಷ್ಟು 100 ರೂಪಾಯಿ ಅಂದ್ರೆ ರೀ ಈಗ ಒಂದು 10 ರೂಪಾಯಿ ಇದ್ದಂಗೆ ರೀ. ಯಾವಾಗ 100 ರೂಪಾಯಿ ಅಂದ್ರೆ 1000 ರೂಪಾಯಿ ಇದ್ದಂಗೆ ಕೈಯಾಗ ರೊಕ್ಕ ಇವಾಗ ಹೆಂಗೆ ಮುರ್ಸುನು ಅಂತ ಅನಿಸ್ತಿತ್ತು ನಮಗೆ. ಈ ಸಣ್ಣ ಮಕ್ಕಳನ್ನ 100-500 ಹಿಂಗೆ ಕೈಯಾಗ ರೊಕ್ಕ ನೋಡ್ತಾರೆ. ನಮಗಾರ ಯಾವಾಗ 10 ರೂಪಾಯಿ ಇತ್ತಂದ್ರೆ ರೀ ಯಾರೇ ಕೊಟ್ಟಿದ್ರಂದ್ರೆ ರೀ 10 ರೂಪಾಯಿ ಹೆಂಗೆ ಮುರ್ಸುನಪ್ಪ ಇದನ್ನತ್ ನಮಗಿತ್ತು ರೀ ಅವಾಗ. ಈಗ ಮಕ್ಕಳು 100 ರೂಪಾಯಿ ತೊಗೊಂಡು ಅಂಗಡಿಗೆ ಬಂದಾರ್ರಿ. ಅವರು 3-4 ಜನ ಬಂದಾರ್ರಿ. ಕೇಳ್ತಾರೆ ಏನೈತಿ ಕೋಲ್ಡ್ ಏನು ಕೊಡ್ತೀವಿ ಏನೈತ್ರಿ ನಿಮ್ಮ ಅಂಗಡ್ಯಾಗ. ನಮ್ಮ ಊರನವ್ರಲ್ರಿ ಬೇರೆ ಊರಿಂದ ಏನೋ ಫಂಕ್ಷನ್ ಇದ್ದಂಗೆ ಐತ್ರಿ ಬಂದಾರ್ರಿ ಅವರು. ಏನೈತ್ರಿ ನಿಮ್ಮ ಅಂಗಡ್ಯಾಗ ಮತ್ತು ಕುಡಿಯಾಕ ಏನು ಐತ್ರಿ ಅಂತ ಕೇಳಾಕತ್ತಾರೆ. ದೊಡ್ಡವ್ರು ಹೆಂಗೆ ಕೇಳ್ತಾರಲ್ಲ ಹಂಗೆ ಕೇಳಾಕತ್ರಿ ಅವರು. ಏನು ಬೇಕಪ್ಪ ನಿನಗೆ ಮತ್ತು ನಿಮ್ಗೆ ಯಾವ್ದು ಬೇಕು ಅದನ್ನು ಕೊಡ್ತೀನಿ ಅಂತ ನಾ ಎದ್ದು ಕೊಡಾಕತ್ತೇರಿ. ಈ ಥರ ಮಾತಾಡ್ತಾರೆ ಹುಡುಗರು. ಒಬ್ಬೊಬ್ರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ವ್ಯಾಪಾರ ಮಾಡೋರಂದ್ರೆ ಒಂದೊಂದು ಹುಡುಗರಿಗೆ ಅರ್ಥನೇ ಆಗಂಗಿಲ್ಲ ರೀ. ಏನೋ ಹೈ ಲೆವೆಲ್ದವ್ರು ಇವ್ರಿಗತ್ಲಿಲ್ಲ ಸಣ್ಣನೇ ಇರ್ತಾವ್ರಿ. ಅಷ್ಟು ಬೆರಿಕಿ ನೋಡ್ರಿ ಈಗಿನ ಹುಡುಗರು ಹಂಗೆ ಮಾತಾಡ್ತಾವ್ರೆ. ನಮ್ದು ಏನು ರೀ ಎಲ್ಲರ ಜೊತೆ ಒಂದೇ ಥರ ಇರ್ಬೇಕು. ಸಣ್ಣವ್ರು ಬಂದ್ರ ಮೇಲೆ ಅದೇ ಥರ ಮಾತಾಡ್ತೀರಿ. ದೊಡ್ಡವ್ರು ಬಂದ್ರ ಮೇಲೆ ಅದೇ ಥರ ರೀ. ಏನು ತೊಗೋತೀಪ್ಪ ಏನು ಬೇಕು ಅಂತ ಇಷ್ಟು ಮಾತಾಡ್ತೀವ್ರಿ. ಅವರು
ಹಂಗೆ ಏನೈತ್ರಿ ನಿಮ್ಮ ಅಂಗಡಿಯಾಗ ಏನು ಕುಡಿಯಾಕೈತ್ರಿ ಅಂತ ಹಿಂಗೆ ಹೇಳಕತ್ರೆ ನಾನು ಅವ್ರಿಗೆ ಹಾಗೆ ಮಾತಾಡಿದೆ ನೋಡ್ರಿ ಇವತ್ತು. ಸಣ್ಣವ್ರು ಅದಾರ ಏನು ಹೋಲಿ ಬಿಡತ್ತೆ ಬಿಟ್ರೆ ಇದು ಅಲ್ರಿ ಅದೇ ರೂಢ ಬಿಡ್ತೈತ್ರಿ ಅವ್ರಿಗೆ. ನಾನು ಅಂದೆ ರೀ ಏನು ಬೇಕು ನಿಮಗೆ ಏನು ಬೇಕು ಅದನ್ನು ಹೇಳಿ ನಾ ಕೊಡ್ತೀನಿ ಅಂತ ಅಂದೆ ರೀ. ನಾನು ಅವಾಗ ಏನೂ ತೊಗೊಳಿಲ್ರಿ ಅವ್ರು 10 ರೂಪಾಯ್ದು ಅಷ್ಟು ತೊಗೊಂಡು ಹೋಗಿ ಮತ್ತೆ ಹೊಳ್ಳಿ ವಾಪಸ್ ಬರಾಕೆ ಇದು ಮಾಡಾಕತ್ತ ಬಂದ್ರಿ. ಬಂದು ತೊಗೊಂಡು ಹೋದ್ರಿ ಮತ್ತು ನನ್ನ ಕೆಲಸ ಮತ್ತೆ ಮಾಡಾಕತ್ತಾರೆ ಹಿಂಗೆ ಎಬ್ಸುದು ಕುಣ್ಸೋದು ಮಾಡ್ತಾರೆ. ನಮ್ಮ ಮನೆಯವ್ರು ಇಲ್ಲ ನಾ ಬಡಗನೆ ಮುಗಿಸ್ಕೊಂಡು ಬರಬೇಕು ಅಂತ ನಾ ರೀ. ಅವ್ರೊಂದು ಬಂದ್ರೆ ಅಂದ್ರೆ ಬೈತಾರೆ, ಈಗ ಯಾಕೆ ಬಿಸ್ಲಾಗ ಕೆಟ್ಟ ಬಿಸ್ಲಾಗ ಯಾಕೆ ಹೊಲ್ಕೋತ ಕೂತಿದ್ದಿ ಮೊದ್ಲು ಆರಾಮಿಲ್ಲತ್ತೀನಿ ನಿನಗತ್ತೇಳಿ ಹಂಗೆ ಬೈತಾರೆ ಅಂತೇಳಿ ಜಲ್ದಿ ಮುಗಿಸ್ಬೇಕಂದ್ರಿ. ಒಟ್ಟು ಮುಗಿಸಿನ ಮಡಿಚಿಡ್ಬೇಕಂತ ಮಾಡಿದ್ದೆ ರೀ. ಅವ್ರು ಬಂದು ಬಿಟ್ಟಿದ್ರಿ ಹೊರಗೆ. ಹಂಗೆ ಚೀಲ್ದಾಗ ಬಡಗನೆ ಮುಚ್ಚಿಟ್ಟು ನನ್ನ ಮನೆಗೆ ಬರ್ಬೇಕಂತೇಳಿ ನಾವು ಅರ್ಬಿ ಅದು ಅವ್ರಲ್ಲ ತೊಳೆದು ಹಾಕು ಅದ್ರದಶಿಂದ ಬರಾಕತ್ತಿದ್ದೆ ನೋಡ್ರಿ. ಮತ್ತು ಹೇಳಬೇಡ ತಂದಿದ್ದೆ ರೀ ನನ್ನ ಮಗನಿಗೆ, ಹೇಳಬೇಡಪ್ಪ ತಂದೆ ರೀ. ಅವನು ಹಾಗೆ ಇದು ಮಾಡ್ತಾನೆ, ಸೀಕ್ರೆಟ್ ಮಾಡ್ತೀರಿ ಅಮ್ಮ ತಾಯಿ ಮಗ ಇಬ್ಬರು ಅವ್ರು ಬಂದು ನಿಂತಾರೆ ಅಲ್ಲಿ ಹೊರಗೆ. ಸ್ನೇಹಿತರೆ ಹೆಂಗೆ ಹೋಯ್ತು ಟೈಮ್ ಇವತ್ತಿಂದ್ರಿ. ಹೋಗ್ಯಾನ ಹೋಗಿದ್ದಾರೆ ಬಂದ ಮಧ್ಯಾಹ್ನ ಬಂದು ಚೌಳಿಕಾಯಿ ಪಲ್ಯ ಮಾಡಿ ಊಟ ಮಾಡಿ ಹೋಗ್ಯಾನ. ಒಗಿಬೇಕಾದ್ರೆ 4 ಗಂಟೆ ಆಯ್ತು ರೀ. ಒಗ್ಯಾನ ಆರಲ್ಲಿ ಇಲ್ರಿ, ಸಣ್ಣ ಹೆಂಗೆ ಮಳೆ ಚಾಲಾಗಿಬಿಟ್ಟೈತ್ರಿ. ಮತ್ತು ಹೊರಗೆ ಅಲ್ಲೊಂದು ಇಲ್ಲೊಂದು ಎಲ್ಲ ಕಡೆ ತಂದು ಹಾಕಿನ್ರಿ. ಒಗ್ಯಾನ ಹೋಗೋದು ಹಾಕಿ ಮತ್ತು ಜೋಳ ಹಸನ್ ಮಾಡಿದೆ. ಜೋಳ ಗೋಧಿ ನೋಡಿರಿ 2 ಚೀಲ್ದಾನು ಜೋಳ ಗೋಧಿ ಹಸನ್ ಮಾಡಿ. ಇವು ರೇಷನ್ದ ಜೋಳ ಕೊಟ್ಟಾರಿ. ಇವ್ರನ್ನೂ ಹಸನ್ ಮಾಡ್ಬೇಕಂದ್ರೆ ಯಾಕೋ ಒಂದು ಸ್ವಲ್ಪ ದೂಸ್ ಭಾಳ ಅದಾವ್ರಿ. ಒಂದು ಸ್ವಲ್ಪ ಬಿಸಿಲಿಗೆ ಹಾಕ್ಬೇಕ್ರಿ ಅವನ್ನ. ಇವು ಮನ್ಯಾನು ಆದ್ರೆ ಚಲೋ ಅದಾರೆ. ಅರ್ಬಿ ನೋಡ್ರಿ ಎಲ್ಲ ಕಡೆ ಹಂಗೆ ಹಾಕಿನ್ರಿ. ಟಿ ವಿ ಮ್ಯಾಗ ಎಲ್ಲ ಕಡೆ ಹಾಕಿನ್ರಿ. ಕಾಟನ್ದು ಆರೇ ಇಲ್ರಿ, ಒಂದು ಸ್ವಲ್ಪ ತೆರಿ ಕೊಟ್ಟಿದ್ದು ಆರ್ಯವ್ರೆ. ಕತ್ಲ ಆಗಿಬಿಟ್ರಿ. ಹಾಲು ತರಕ್ಕೆ ಹೋಗ್ಬೇಕ್ರಿ. ನಾ ಹುಡುಗ ಬರ್ವಲ್ರಿ ಅವನು. ಆಡ ಒಂದು ಕಟ್ಬೇಕ್ರಿ. ನಾ ಇವತ್ತು ಮೇಯ್ಸ್ಕೊಂಡು ಬರೋದು ಆಲಿಲ್ರಿ. ಅದನ್ನು ಮೇವು ತೊಗೊಂಬಂದಾರ. ಅದಕ್ಕೆ ಬಾಂಡೆ ನೋಡ್ರಿ ಹೊಸ ಬಾಂಡೆಗಳ ಮಾಡಿ ಅಂತ ಒಟ್ಟು ಬಾಂಡೆ ತೊಳಿಬೇಕ್ರಿ. ನಾ ಮತ್ತು ಸಂಜೆ ಅಡುಗೆ ಮಾಡಿ ಮತ್ತು ಸಿಗ್ತೀವಿ ನೋಡ್ರಿ. ಅಲ್ಲಿ ಬಾವಿ ಪೂಜೆ ಮಾಡಿದ್ರಲ್ಲ ಅವ್ರು ಊಟಕ್ಕೆ ಹೇಳಿದ್ರಿ. ನಮ್ಮ ಅಕ್ಕಾರು ನಾನು ನಮ್ಮ ಅಕ್ಕನ ಮಗಳು ಅಷ್ಟು ಕುಡಿಸಿ ಹೋಗಿದ್ದೇವೆ. ಊಟ ಮಾಡಿ ಬರೋದ್ರಾಗನ ಇವ್ರು ಒಟ್ಟು ಗಂಡು ಹುಡುಗರು ಇಲ್ಲಿ ಆಟ ಆಡ್ಕೋತ ಮನೆ ಮುಂದೆ ಕೂತಿದ್ರೆ ಅಲ್ಲೇ ಕೂತಿವ್ರಿ. ಒಂದು ಅರ್ಧ ತಾಸು ಕೂತು ಮಾತಾಡಿದ್ರೆ ಮಾತಾಡೋಣ ರೀ. ಅವ್ರಿಗೆ ಏನು ಅನ್ನತ್ರಿ, ಆಕಿ ನಮ್ಮ ನೆಗ್ಯಾನ ಹೋಗ್ಬೇಕು ದೂರ ಕೂತು ಬಿಟ್ಟೇರೆ, ಆಕಿ ಹೋಗ್ಬೇಕು ನಮ್ಮ ಮಂದಕ್ಕೆ ಅಲ್ಲ ನಮ್ಮ ಜೊತೆ ಕೂಡಂಗಿಲ್ಲ. ನಮ್ಮ ಅತ್ತೆ ಎಲ್ಲರೂ ನಕ್ಕೋತ ಮಾತಾಡ್ಕೋತ ಕೂತಿದ್ದೀವ್ರೆ. ನಮ್ಮ ಅಕ್ಕನ ಮಗಳಿಗೆ ಇವ್ರು 6 ಮಂದಿ ಹರಟೆ ಆಡಕತ್ತು ಬಿಟ್ಟಿದ್ರು. ನೀನು ಮಗಳಂತರೂ ನಾಳೆ ಬಂದಂದ್ರೆ ಹಂಗೆ ರೋಡ್ ಮ್ಯಾಗ ಕುಂಡ್ರಿಸ್ಬಿಡ್ತೀನಿ ನೋಡಿ, ನಮ್ಮ ಮಂದ್ಯಾಗಂತರೂ ಕರ್ಕೊಳಂಗಿಲ್ಲ ಅಕ್ಕಿನತ್ತ ಹಂಗೆ ಹಿಂಗೆ ಅನ್ನಕತ್ತಿದ್ರೆ. ಒಟ್ಟರು ನಕ್ಕೋತ ಕೂತು ಬಿಟ್ಟಿದ್ರಿ. ನಮ್ಮ ಮನೆಯವ್ರು ಬಂದು ಅಲ್ಲೇ ಕೂತ್ರಿ, ಅಂಗಡಿ ಬಾಗ್ಲ ಹಿಕ್ಕೊಂಡು ಬಂದು ಅಲ್ಲೇ ಕೂತೀವ್ರಿ. ಭಾಳ ಹೊತ್ತನ ಟೈಮ್ ಹೋಗಿದ್ದಾಗ ಗೊತ್ತಾಲಿಲ್ರಿ. 9:30 ತನಕ ಕೂತಿ ನೋಡ್ರಿ ಅಷ್ಟ್ರು ಮಾತಾಡ್ಕೋತ. ಒಮ್ಮೆ ಎಲ್ಲರೂ ಮಾತಾಡ್ಕೋತ ಕೂತೀವಂದ್ರೆ ಟೈಮ್ ಒಮ್ಮೆ 10:30 11 ತನ ಆದ್ರೂ ಮಾತಾಡೇ ನಿಂದ್ರಂಗಿಲ್ರಿ. ಒಟ್ಟರು 3 ಮನೆಯವ್ರು ಕೂಡ್ದೇವು ಅಂದ್ರೆ ರೀ. ಈಗ ಸೂಟಿ ಐತ್ರಿ. ಒಟ್ಟರು ಚಂತನ ಹುಡುಗರು ದಣಿಗೆ ಮಾಡಿದ್ರೆ ನಾ ಅಂಗಡಿಗೆ ಹೋದ್ನಿ ಅಂದ್ರೆ ರೀ ಮನ್ಯಾಗ ಬಂದು ದಣಿಗೆ ಮಾಡಿದ್ರೆ ಸಂಜೆ ಮತ್ತೆ ಕೂಡಿಬಿಟ್ಟಾರೆ. ಇಂದ ಅಟ್ಟು ಗಲಾಟೆ ಮಾಡಾಕತ್ತಿದ್ರಿ. ವಿಡಿಯೋ ಮಾಡ್ಬೇಕಂದ್ರೆ ಅಲ್ಲಿ ವಿಡಿಯೋ ಸ್ವಲ್ಪ ಐತೆ ಒಂದೊಂದು ಕ್ಲಿಪ್ಪಿಂಗ. ಒಟ್ಟು ಕತ್ಲ ಐತ್ರಿ ಹೊರಗೆ ಕ್ಲಿಯರ್ ಬರಂಗಿಲ್ಲ ರೀ ವಿಡಿಯೋ. ಮತ್ತು ಕತ್ಲಾಗ ನೋಡಕ್ಕೂ ಇಂಟ್ರೆಸ್ಟ್ ಆಗಂಗಿಲ್ಲ ಅಂತ ಹೇಳ್ತಾರೆ ಕತ್ತಲ್ದಂದು ವಿಡಿಯೋ. ನಾವು ಊಟ ಮಾಡಿ ಬರೋದ್ರಾಗ ರೀ ಸಣ್ಣವ ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗಳು ಕುಡಿಸ್ರಿ ತತ್ತಿ ಪಲ್ಯ ಮಾಡ್ಕೊಂಡಾರೆ. 3 ತತ್ತಿ ತೊಗೊಂಬಂದು ತತ್ತಿ ಪಲ್ಯ ಮಾಡ್ಕೊಂಡಾರೆ. ಹಾಲು ತೊಗೊಂಬಿಟ್ರಿ. ಹಾಲು ಕಾಶಿದಿಲ್ರಿ ಅವರು. ತತ್ತಿ ಪಲ್ಯ ಏನು ಮಾಡ್ಯಾರ ವಿಡಿಯೋ ಮಾಡ್ಬೇಕಂದಾರೆ ವಿಡಿಯೋ ಸ್ಟೇಟ್ ಹಿಡಿದು ಮಾಡಿದ್ರಿ. ನೋಡಿಲ್ಲ ಮಮ್ಮಿ ನಾವು ವಿಡಿಯೋ ತತ್ತಿ ಪಲ್ಯ ಮಾಡ್ಕೊಂಡಿದ್ವಿ ವಿಡಿಯೋ ಮಾಡಿದ್ವಿ ಅಂತ ಬರೋಣ ತೋರ್ಸಾತ್ರೆ. ಸ್ಟೇಟ್ ಹಿಡ್ದಾರಿ ಮೊಬೈಲ್. ಸ್ಟೇಟ್ ಹಿಡಿದ್ರೆ ಇಲ್ಲಿ ವಿಡಿಯೋ ಹಾಕ್ಬೇಕಂತ ಮಾಡಿದ್ದೆ ನಾ ಎಡಿಟಿಂಗ್ ಮಾಡಿ. ಅದು ಸೈಡ್ 3 ಭಾಗ ಆಗಿ ತೋರ್ಸಾಕತ್ರಿ. ಅದ್ರ ದರ್ಶಿಂದ ನಾ ಹಾಕ್ಲಿಲ್ಲ ನೋಡ್ರಿ ವಿಡಿಯೋದಾಗ. ಅದನ್ನ ಹಾಕಲಿಲ್ರಿ ವಿಡಿಯೋ. ಮಸ್ತ್ ಮಾಡ್ತಾನ್ರಿ ನನ್ನ ಮಗ. ದೊಡ್ಡವ ಏನು ಮಾಡ್ತಾನೆ, ನಾನು ಮಾಡಿದ್ದು ನೋಡ್ತಾನ್ರೆ. ನೋಡಿ ತಾನು ಕಲ್ಕೊಂಡು ಮಾಡಾಕತ್ತ ನೋಡ್ರಿ. ತತ್ತಿ ಪಲ್ಯ ರೀ. ಒಮ್ಮೆ ಸಾಂಬಾರು ಮಾಡ್ಕೋತಾರೆ. ನಾ ಇರ್ಲಿಕ್ಕಂದ್ರೆ ನಾವೇನು ಇರ್ಲಿಕ್ಕಂದ್ರೆ ಉಪವಾಸ ಮನ್ಕೊಳಂಗೇನು ಇಲ್ಲ ನೋಡ್ರಿ. ಎಲ್ಲ ಕಲ್ಕೊಂಡಾರ ನಮ್ಮ ನೋಡಿ. ಒಬ್ಬೊಬ್ರ ಮನ್ಯಾಗ ಹೆಣ್ಮಕ್ಳು ಇದ್ರ ಮೀರಿ ಹೆಣ್ಣು ಹುಡುಗರು ಮಾಡಂಗಿಲ್ರಿ. ನನ್ನ ಮನ್ಯಾಗ ಹೆಣ್ಮಕ್ಳು ಇಲ್ಲಂದ್ರು ಮೀರಿ ನನ್ನ ಮಗ ದೊಡ್ಡವ ನೋಡ್ರಿ ಹೆಣ್ಮಕ್ಳಿಗತ್ಲೆ ಮಾಡ್ತಾನ್ರಿ, ಹೆಲ್ಪ್ ಮಾಡ್ತಾನ್ರಿ. ಮುಂಜಾನೆ ಒಮ್ಮೆ ರೀ ನನಗೆ ಆರಾಮ್ ತಪ್ಪಿತಂದ್ರೆ ರೀ ಭಾಂಡೆ ಸುದ್ನೆ ನನಗೆ ತೊಳಿಲಾಕ ಹೆಲ್ಪ್ ಮಾಡ್ತಾನ್ರಿ. ಮಧ್ಯಾಹ್ನ ಇವತ್ತು ಭಾಳ ಕೆಲಸ ಆಕೈತೈತೆ. ನಾನು ಒಗ್ಯಾನ ಹಿಂಡಿ ಕೊಟ್ಟಿನಿ ರೀ. ಮ್ಯಾಗ ಹೋಗಿ ಎಲ್ಲ ಜಾಡಿಸಿ ಪೂರ ಮ್ಯಾಗೆಲ್ಲ ಅರ್ಧಂಬರ್ಧ ತಾನೇ ಒಣ ಹಾಕುದ್ರಿ, ನೀರು ತುಂಬಿಡೋದು ಈ ಥರ ಹೆಲ್ಪ್ ಮಾಡ್ತಾನ್ರಿ. ಮಕ್ಳು ಇದ್ದಂದ್ರೆ ರೀ ನಾಳೆ ಊರಿಗೆ ಹೋಗ್ತೀನಿ ಅನ್ನತ್ತಾರ. ನನಗೆ ಹಳಾಳ ಆಗಿಬಿಟ್ಟೈತ್ರಿ. ಸುಟಿ ಐತ್ರಲ್ಲ ಸಾಲಿ. ಅವ್ರ ಅಂಟಿ ಬಾಣ್ಣಾಕತ್ತಾರೆ. ಹೋಗ್ತೀನಿ ಅನ್ನತ್ತಾನ್ರಿ. ನೋಡು ಕಳಿಸ್ಬೇಕು ಬೇಡ ಅನ್ನಂಗೆ ಆಗ್ಬಿಟ್ಟೈತ್ರಿ ನನಗರೆ. ಈಗ ಆರಾಮ ಆಗೈತ್ರಿ. ಪಾಪ ಅವನು ಹೋಗಿ ಬರ್ಲೈತೆ ಅನ್ನಂಗೆ ಆಗ್ಬಿಟ್ಟೈತ್ರಿ. ನಮ್ಮ ಮನೆಯವ್ರು ಹೋಗಲೆಕ್ಕ ಮತ್ತೊಂದು 15 ದಿನ ಹೋಲಿ ಅಲ್ಲಿ ಟ್ಯೂಷನ್ ಹೇಳ್ತಾರತ್ರಿ. ನಮ್ಮಲ್ಲಿ ಇಲ್ಲಿ ಹಳ್ಯಾಗೂ ಟ್ಯೂಷನ್ ಇಲ್ಲ. ಟ್ಯೂಷನರೇ ಹೇಳ್ತಾರೆ ಹೋಗಲೆಕ್ಕ ಅಂತೇಳಿ ಕಳಿಸಿ ಬರ್ಬೇಕತ್ತಿ ನೋಡ್ರಿ. ನಾಳೆ ಶುಕ್ರವಾರ ದಿನ ಮುಂಜಾನೆ ಹೋಗಿ ಕಳಿಸಿ ಬರ್ತೀನಿ. ನನಗೆ ಇವತ್ತ ಕಳ್ಸೋದಿತ್ರಿ. ಒಗ್ಯಾನ ಮತ್ತು ಜೋಳದ ಹಿಟ್ಟನು ಆಗಿತ್ರಿ. ಜೋಳದ ಹಿಟ್ಟ ಜೋಳದ ಹಿಟ್ಟು ಐತ್ರಿ, ಗೋಧಿ ಹಿಟ್ಟು ಆಗಿತ್ರಿ. 2 ಕೂಡ್ಸೆ ಬೀಸ್ಕೊಂಬರ್ತಾರೆ. ಒಮ್ಮೆ ದೂರ ಹೋಗಿ ಬೀಸ್ಕೊಂಬರ್ದಾಕತ್ರಿ ಗಾಡಿ ಮ್ಯಾಗ.
ಒಂದೊಂದದ ನಾನು ತಡ ಆಕೈತ್ ಬಾ ಅಂತೇಳಿ 2 ಕುಡಿಸಿ ಹಸನ್ ಮಾಡಿ ಇಟ್ಟಾರಿ ಇವತ್ತು. ಅವತ್ತು ಸೀರೆ ಪೀಕೋ ಹಾಕಿದ್ರಿ. ಹೆಂಗೆ ಇಡೀ ದಿನ ಹೋಯ್ತು ನೋಡ್ರಿ. ಮತ್ತೆ ಬಂದು ಹಾಲು ಕಾಯ್ಸಿ ಕೊಟ್ಟೇರಿ. ಹಾಲು ಅವ್ರು ಊಟನ ಮಾಡಿದ್ರಿ ಅರ್ಧಂಬರ್ಧ ಇಬ್ರಿ. ನಮ್ಮ ಮನೆಯವ್ರು ಬಂದು ಮತ್ತೆ ಅವ್ರು ಊಟ ಮಾಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ. ಮತ್ತೆ ನಾಳಿನ ವಿಡಿಯೋದಾಗ ಸಿಗುಣ್ರಿ. ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ಗುಡ್ ನೈಟ್.